ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 82ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯೂಸ್ಡ್ ಟು ಅನ್ನು ಬಳಸಲಿಕ್ಕೆ ಕಲಿಯೋಣ. ಸರಿನಾ? ಯೂಸ್ಡ್ ಟು ಅನ್ನು ಭೂತಕಾಲದ ಅಭ್ಯಾಸಗಳನ್ನು ಅಥವಾ ದಿನಚರಿಯನ್ನು ಹೇಳಲಿಕ್ಕೆ ಬಳಸುತ್ತೇವೆ. ಸರಿನಾ? ಈಗ ಸ್ಟ್ರಕ್ಚರ್ಗಳನ್ನು ನೋಡೋಣ, ಆಮೇಲೆ ವಾಕ್ಯಗಳನ್ನು ನೋಡೋಣ. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಯೂಸ್ಡ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಯಾವ ಸಬ್ಜೆಕ್ಟ್ ಬೇಕಾದರೂ ಬರಬಹುದು. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಡಿಡ್ ನಾಟ್ ಯೂಸ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ಪ್ರಶ್ನೆಗಳ ಸ್ಟ್ರಕ್ಚರ್ ಇದು. ಮೊದಲು ಡಿಡ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಯೂಸ್ ಟು ಬರಬೇಕು, ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು. ನಕಾರಾತ್ಮಕ ಪ್ರಶ್ನೆಗಳ ಸ್ಟ್ರಕ್ಚರ್ ಇದು. ಮೊದಲು ಡಿಡ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ನಾಟ್ ಯೂಸ್ ಟು, ಆಮೇಲೆ ವರ್ಬಿನ ಮೊದಲ ರೂಪ. ಆಯ್ತಾ? ಇಲ್ಲಿ ನೀವು ಏನು ಗಮನಿಸಬೇಕು ಅಂದರೆ, ಸಕಾರಾತ್ಮಕ ವಾಕ್ಯಗಳಲ್ಲಿ ಮಾತ್ರ ಯೂಸ್ಡ್ ಟು ಬರುವಂಥದ್ದು, ಅಂದರೆ ಡಿ ಬರುವಂಥದ್ದು. ಮತ್ತು ಎಲ್ಲ ಕಡೆಯೂ ಯೂಸ್ ಟು ಬರುವಂಥದ್ದು. ಇಲ್ಲಿ ಮಾತ್ರ ಯೂಸ್ಡ್ ಟು, ಇಲ್ಲಿ ಯೂಸ್ ಟು. ಸರಿನಾ? ಬನ್ನಿ ವಾಕ್ಯಗಳನ್ನು ರಚಿಸೋಣ. ನಾನು ಪ್ರತಿದಿನ ಶಾಲೆಗೆ ನಡೆದುಕೊಂಡು ಹೋಗುತ್ತಿದ್ದೆ. ಐ ಯೂಸ್ಡ್ ಟು ವಾಕ್ ಟು ಸ್ಕೂಲ್ ಎವ್ರಿ ಡೇ. ಐ ಅಂದರೆ ನಾನು, ಯೂಸ್ಡ್ ಟು ವಾಕ್ ಅಂದರೆ ಹೋಗುತ್ತಿದ್ದೆ, ನಡೆದುಕೊಂಡು. ಟು ಸ್ಕೂಲ್ ಅಂದರೆ ಶಾಲೆಗೆ, ಎವ್ರಿ ಡೇ ಅಂದರೆ ಪ್ರತಿದಿನ. ಆಯಿತಾ? ಇಲ್ಲಿ ಐ ಯೂಸ್ಡ್ ಟು ವಾಕ್ ಅಂದರೆ ನಾನು ನಡೆದುಕೊಂಡು ಹೋಗುತ್ತಿದ್ದೆ ಅಂತ. ಇದನ್ನು ಇಂಗ್ಲಿಷ್ನಲ್ಲಿ ಇನ್ನೊಂದು ರೀತಿ ಹೇಳಬಹುದು. ಅದು ನಿಮಗೆ ಗೊತ್ತಿದೆ ಅಲ್ವಾ? ನಾನು ನಡೆದುಕೊಂಡು ಹೋಗುತ್ತಾ ಇದ್ದೆ. ಐ ವಾಸ್ ವಾಕಿಂಗ್ ಅಂತ ಹೇಳಬಹುದು ಅಲ್ವಾ? ಆದರೆ ನೀವು ಅರ್ಥವನ್ನು ತಿಳ್ಕೊಂಡು ಇಂಗ್ಲಿಷಿಗೆ ಅನುವಾದ ಮಾಡಬೇಕು. ಸರಿನಾ? ಇಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸಲಿಕ್ಕೆ ಆಗುವುದಿಲ್ಲ. ನಾನು ಪ್ರತಿದಿನ ಶಾಲೆಗೆ ನಡೆದುಕೊಂಡು ಹೋಗುತ್ತಿದ್ದೆ ಅಂದರೆ ಏನರ್ಥ? ನಾನು ಸಣ್ಣವನಿದ್ದಾಗ ಅಥವಾ ಭೂತಕಾಲದಲ್ಲಿ ನಡೆದುಕೊಂಡು ಶಾಲೆಗೆ ಹೋಗ್ತಾ ಇದ್ದೆ ಅಂತ. ಅಂದರೆ ಅದು ನಮ್ಮ ದಿನಚರಿ ಆಗಿತ್ತು, ಅಥವಾ ಅದೇ ನಮ್ಮ ಅಭ್ಯಾಸವಾಗಿತ್ತು ಅಂತ. ಈಗ ನಡ್ಕೊಂಡು ಹೋಗ್ತೇನಾ? ಅದೆಲ್ಲ ಅಗತ್ಯ ಇಲ್ಲ. ಈಗ ಹೋಗದೇ ಇರಬಹುದು, ಹೋದರೂ ಹೋಗಬಹುದು, ಅದರ ಬಗ್ಗೆ ಮಾತಿಲ್ಲ. ಭೂತಕಾಲದಲ್ಲಿರುವಂತಹ ಒಂದು ಅಭ್ಯಾಸದ ಬಗ್ಗೆ ಅಥವಾ ದಿನಚರಿಯ ಬಗ್ಗೆ ಹೇಳ್ತಾ ಇದ್ದೇವೆ. ಆಯಿತಾ? ಐ ಅನ್ನುವಂಥದ್ದು ಸಬ್ಜೆಕ್ಟ್, ನಾನು. ಯೂಸ್ಡ್ ಟು ಅಂದರೆ ತಿದ್ದೆ, ಆಮೇಲೆ ವಾಕ್ ವರ್ಬಿನ ಮೊದಲ ರೂಪ, ನಡೆದುಕೊಂಡು ಹೋಗು ಅಂತ. ಐ ಯೂಸ್ಡ್ ಟು ವಾಕ್, ನಾನು ನಡೆದುಕೊಂಡು ಹೋಗ್ತಿದ್ದೆ. ಸರಿನಾ? ನೆಕ್ಸ್ಟ್, ಅವರು ಸಂಜೆ 7 ಗಂಟೆಗೆ ಊಟ ಮಾಡುತ್ತಿದ್ದರು. ಅವರು ಮೊದಲು ಭೂತಕಾಲದಲ್ಲಿ ಸಂಜೆ 7 ಗಂಟೆಗೆ ಊಟ ಮಾಡ್ತಿದ್ರು, ಅದು ಅವರ ದಿನಚರಿಯಾಗಿತ್ತು ಅಂತ. ಈಗ ಬಹುಶಃ 9 ಗಂಟೆಗೆ ಮಾಡಬಹುದು, ಅಥವಾ ಈಗ ಊಟ ಮಾಡದೇ ಕೂಡ ಇರಬಹುದು ಸಂಜೆ, ಅದು ಗೊತ್ತಿಲ್ಲ ನಮಗೆ. ಸರಿನಾ?
ದೇ ಯೂಸ್ಡ್ ಟು ಈಟ್ ಡಿನ್ನರ್ ಆಟ್ 7 PM. ದೇ ಸಬ್ಜೆಕ್ಟ್, ಆಮೇಲೆ ಯೂಸ್ಡ್ ಟು, ಆಮೇಲೆ ಈಟ್ ವರ್ಬಿನ ಮೊದಲ ರೂಪ. ದೇ ಯೂಸ್ಡ್ ಟು ಈಟ್ ಅಂದರೆ ಅವರು ಊಟ ಮಾಡುತ್ತಿದ್ದರು ಅಥವಾ ಅವರು ಮಾಡುತ್ತಿದ್ದರು. ದೇ ಯೂಸ್ಡ್ ಟು ಈಟ್ ಡಿನ್ನರ್ ಅಂದರೆ ಅವರು ಊಟ ಮಾಡುತ್ತಿದ್ದರು. ಆಟ್ 7 PM ಸಂಜೆ 7 ಗಂಟೆಗೆ. ನನ್ನ ಮಕ್ಕಳು ಶನಿವಾರ ಬೆಳಗ್ಗೆ ಕಾರ್ಟೂನ್ ನೋಡುತ್ತಿದ್ದರು ಅಂದರೆ ನನ್ನ ಮಕ್ಕಳು ಮೊದಲು ಸಣ್ಣವರಿದ್ದಾಗ ಪ್ರತಿ ಶನಿವಾರ ಬೆಳಗ್ಗೆ ಕಾರ್ಟೂನ್ ನೋಡ್ತಾ ಇದ್ರು, ಅದು ಅವರ ಅಭ್ಯಾಸವಾಗಿತ್ತು. ಮೈ ಕಿಡ್ಸ್ ಯೂಸ್ಡ್ ಟು ವಾಚ್ ಕಾರ್ಟೂನ್ಸ್ ಆನ್ ಸ್ಯಾಟರ್ಡೆ ಮಾರ್ನಿಂಗ್ಸ್. ಮೈ ಕಿಡ್ಸ್ ಯೂಸ್ಡ್ ಟು ವಾಚ್ ಅಂದರೆ ನನ್ನ ಮಕ್ಕಳು ನೋಡುತ್ತಿದ್ದರು. ಕಾರ್ಟೂನ್ಸ್ ಅಂದರೆ ಕಾರ್ಟೂನ್ಗಳನ್ನು. ಆನ್ ಸ್ಯಾಟರ್ಡೆ ಮಾರ್ನಿಂಗ್ಸ್ ಶನಿವಾರ ಬೆಳಿಗ್ಗೆ. ಆಯ್ತಾ? ಅವನು ಪ್ರತಿ ವಾರಾಂತ್ಯದಲ್ಲಿ ತನ್ನ ಅಜ್ಜಿಗೆ ಕರೆ ಮಾಡುತ್ತಿದ್ದನು, ಇದು ಅವನ ಅಭ್ಯಾಸವಾಗಿತ್ತು. ಹಿ ಯೂಸ್ಡ್ ಟು ಕಾಲ್ ಹಿಸ್ ಗ್ರ್ಯಾಂಡ್ ಮದರ್ ಎವ್ರಿ ವೀಕೆಂಡ್. ಹಿ ಯೂಸ್ಡ್ ಟು ಕಾಲ್ ಅಂದರೆ ಅವನು ಕರೆ ಮಾಡುತ್ತಿದ್ದನು. ಹಿಸ್ ಗ್ರ್ಯಾಂಡ್ ಮದರ್ ತನ್ನ ಅಜ್ಜಿಗೆ, ಎವ್ರಿ ವೀಕೆಂಡ್ ಪ್ರತಿ ವಾರಾಂತ್ಯದಲ್ಲಿ. ಸರಿನಾ? ಸೊ ಹೀಗೆ ನಾವು ಒಬ್ಬರ ಭೂತಕಾಲದಲ್ಲಿ ಇದ್ದಂತಹ ಅಭ್ಯಾಸವನ್ನು ಹೇಳ್ತಾ ಇದ್ದೇವೆ. ಇನ್ನು ಈ ಸ್ಟ್ರಕ್ಚರನ್ನು ಬಳಸಿ ಒಬ್ಬರ ಸ್ಥಿತಿಯನ್ನು ಹೇಳಬಹುದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಯೂಸ್ಡ್ ಟು ಬರಬೇಕು, ಆಮೇಲೆ ಒಂದೇ ಬಿ, ಆಮೇಲೆ ಹ್ಯಾವ್ ಅಥವಾ ಫೀಲ್ ಯಾವುದಾದ್ರೂ ಒಂದು ಬರಬಹುದು. ಉದಾಹರಣೆಗೆ, ಅವಳು ಶಿಕ್ಷಕಿಯಾಗಿದ್ದಳು. ಶಿ ಯೂಸ್ಡ್ ಟು ಬಿ ಅ ಟೀಚರ್ ಅಂದರೆ ಅವಳು ಭೂತಕಾಲದಲ್ಲಿ ಶಿಕ್ಷಕಿ ಆಗಿದ್ದಳು. ಶಿ ವಾಸ್ ಅ ಟೀಚರ್ ಅಂತ ಹೇಳುವ ಬದಲು ಶಿ ಯೂಸ್ಡ್ ಟು ಬಿ ಅ ಟೀಚರ್ ಅಂತ ಹೇಳ್ತಾ ಇದ್ದೇವೆ ಅಷ್ಟೇ. ಸ್ಪೋಕನ್ ಇಂಗ್ಲಿಷ್ನಲ್ಲಿ ಸಾಮಾನ್ಯವಾಗಿ ಈ ರೀತಿ ಹೇಳ್ತೇವೆ. ಶಿ ಅಂದರೆ ಅವಳು, ಶಿ ಬಂತು, ಸಬ್ಜೆಕ್ಟ್ ಬಂತು. ಯೂಸ್ಡ್ ಟು ಬಂತು, ಬಿ ಬಂತು, ಆಮೇಲೆ ಅ ಟೀಚರ್. ಶಿ ಯೂಸ್ಡ್ ಟು ಬಿ ಅ ಟೀಚರ್, ಅವಳು ಶಿಕ್ಷಕಿ ಆಗಿದ್ದಳು. ನಮ್ಮಲ್ಲಿ ಒಂದು ನಾಯಿ ಇತ್ತು. ವಿ ಯೂಸ್ಡ್ ಟು ಹ್ಯಾವ್ ಅ ಡಾಗ್. ವಿ ಯೂಸ್ಡ್ ಟು ಹ್ಯಾವ್ ಅಂದರೆ ನಮ್ಮಲ್ಲಿ ಇತ್ತು, ಅ ಡಾಗ್ ಅಂದರೆ ಒಂದು ನಾಯಿ. ನಾವು ಒಂದು ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದೆವು. ವಿ ಯೂಸ್ಡ್ ಟು ಲಿವ್ ಇನ್ ಅ ಸ್ಮಾಲ್ ಅಪಾರ್ಟ್ಮೆಂಟ್. ವಿ ಯೂಸ್ಡ್ ಟು ಲಿವ್ ಅಂದರೆ ನಾವು ವಾಸಿಸುತ್ತಿದ್ದೆವು. ಇನ್ ಅ ಸ್ಮಾಲ್ ಅಪಾರ್ಟ್ಮೆಂಟ್ ಒಂದು ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ. ಸರಿನಾ? ಕ್ಲಬ್ ಸೇರುವ ಮೊದಲು ಅವನಿಗೆ ಒಂಟಿತನ ಕಾಡುತ್ತಿತ್ತು. He used to feel lonely before he joined the club. He used to feel lonely. ಅವನಿಗೆ ಒಂಟಿ ಅನಿಸುತ್ತಿತ್ತು, ಅವನಿಗೆ ಒಂಟಿತನ ಕಾಡುತ್ತಿತ್ತು. ಬಿಫೋರ್ ಹಿ ಜಾಯಿಂಡ್ ದ ಕ್ಲಬ್ ಸೇರುವ ಮೊದಲು. ಸರಿನಾ? ಸೊ ಇಲ್ಲೆಲ್ಲ ನಾವು ಪದಕ್ಕೆ ಪದ ಇಂಗ್ಲೀಷಿಗೆ ಅನುವಾದ ಮಾಡಲಿಕ್ಕಾಗೋದಿಲ್ಲ. ಆಯಿತಾ? ಇಲ್ಲೊಂದಿರ್ತದೆ. ಹಾಗಾಗಿ ಅರ್ಥ ಏನು ಗೊತ್ತು ಮಾಡಿಕೊಂಡು ವಾಕ್ಯಗಳನ್ನು ರಚಿಸಬೇಕು. ಆಯಿತಾ? ನೆಕ್ಸ್ಟ್, ನನಗೆ ತರಕಾರಿಗಳು ಇಷ್ಟವಾಗುತ್ತಿರಲಿಲ್ಲ. ಭೂತಕಾಲದಲ್ಲಿ ನನಗೆ ತರಕಾರಿಗಳು ಇಷ್ಟವಿರಲಿಲ್ಲ. ಐ ಡಿಡ್ ನಾಟ್ ಯೂಸ್ ಟು ಲೈಕ್ ವೆಜಿಟೇಬಲ್ಸ್. ಐ ಡಿಡ್ ನಾಟ್ ಯೂಸ್ ಟು ಲೈಕ್ ಅಂದರೆ ನನಗೆ ಇಷ್ಟವಿರಲಿಲ್ಲ. ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು. ಅಂದರೆ ಇದರ ಅರ್ಥ ಈಗ ನನಗೆ ಇಷ್ಟ ಉಂಟು ಅಂತ ಇರಬಹುದು, ಗೊತ್ತಿಲ್ಲ. ಕವಿತಾಗೆ ಫ್ರೆಂಚ್ ಮಾತನಾಡಲು ಬರುತ್ತಿರಲಿಲ್ಲ. ಕವಿತಾ ಡಿಡಂಟ್ ಯೂಸ್ ಟು ಸ್ಪೀಕ್ ಫ್ರೆಂಚ್.
ಕವಿತಾ ಡಿಡೆಂಟ್ ಯೂಸ್ ಟು ಸ್ಪೀಕ್ ಅಂದರೆ ಕವಿತಾ ಮಾತನಾಡುತ್ತಿರಲಿಲ್ಲ ಅಥವಾ ಮಾತನಾಡಲು ಬರುತ್ತಿರಲಿಲ್ಲ. ಫ್ರೆಂಚ್ ಅಂದರೆ ಫ್ರೆಂಚ್. ನಾವು ಹೆಚ್ಚು ಪ್ರಯಾಣಿಸುತ್ತಿರಲಿಲ್ಲ. ವಿ ಡಿಡೆಂಟ್ ಯೂಸ್ ಟು ಟ್ರಾವೆಲ್ ಮಚ್. ನನ್ನ ಸ್ನೇಹಿತ ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಿರಲಿಲ್ಲ. ಮೈ ಫ್ರೆಂಡ್ ಡಿಡೆಂಟ್ ಯೂಸ್ ಟು ಎಕ್ಸಸೈಸ್ ರೆಗ್ಯುಲರ್ಲಿ. ಸರಿನಾ? ಭೂತಕಾಲದಲ್ಲಿ ಯಾವುದೋ ಒಂದು ಅಭ್ಯಾಸ ಇರಲಿಲ್ಲ ಅಂತ ಹೇಳ್ತಾ ಇದ್ದೇವೆ. ನೀವು ಪಿಯಾನೋ ನುಡಿಸುತ್ತಿದ್ದೀರಾ? ಭೂತಕಾಲದಲ್ಲಿ. ಡಿಡ್ ಯು ಯೂಸ್ ಟು ಪ್ಲೇ ದ ಪಿಯಾನೋ? ಅವಳು ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳೇ? ಮುಂಚೆ ಭೂತಕಾಲದಲ್ಲಿ. ಡಿಡ್ ಶಿ ಯೂಸ್ ಟು ವರ್ಕ್ ಅಟ್ ದ್ಯಾಟ್ ಕಂಪನಿ? ಅವರು ಗೋವಾದಲ್ಲಿ ವಾಸಿಸುತ್ತಿದ್ದರೆ? ಡಿಡ್ ದೇ ಯೂಸ್ ಟು ಲಿವ್ ಇನ್ ಗೋವಾ? ಅವನು ಸಸ್ಯಾಹಾರಿಯಾಗುವ ಮೊದಲು ಮಾಂಸ ಸೇವಿಸುತ್ತಿದ್ದನೇ? ಡಿಡ್ ಹಿ ಯೂಸ್ ಟು ಈಟ್ ಮೀಟ್ ಬಿಫೋರ್ ಬಿಕಮಿಂಗ್ ಅ ವೆಜಿಟೇರಿಯನ್? ಡಿಡ್ ಹಿ ಯೂಸ್ ಟು ಈಟ್ ಅಂದರೆ ಅವನು ಸೇವಿಸುತ್ತಿದ್ದನೆ. ಮೀಟ್ ಅಂದರೆ ಮಾಂಸ, ಬಿಫೋರ್ ಅಂದರೆ ಮೊದಲು, ಬಿಕಮಿಂಗ್ ಅ ವೆಜಿಟೇರಿಯನ್ ಸಸ್ಯಾಹಾರಿಯಾಗುವ ಅಂತ. ಆಯ್ತಾ? ನೀವು ಮುಂಬೈನಲ್ಲಿ ವಾಸಿಸುತ್ತಿರಲಿಲ್ಲವೇ? ಡಿಡ್ ಯು ನಾಟ್ ಯೂಸ್ ಟು ಲಿವ್ ಇನ್ ಮುಂಬೈ? ಅವಳು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡುತ್ತಿರಲಿಲ್ಲವೇ? ಡಿಡಂಟ್ ಶಿ ಯೂಸ್ ಟು ವರ್ಕ್ ಆಟ್ ಇನ್ಫೋಸಿಸ್? ನಾಟ್ ಅನ್ನು ಎಡಕ್ಕೆ ತಂದು ಡಿಡ್ ಜೊತೆ ಸೇರಿಸಿ ಡಿಡೆಂಟ್ ಮಾಡಿದ್ದೇವೆ. ಆಯ್ತಾ? ಅವರು ಪ್ರತಿ ಡಿಸೆಂಬರ್ನಲ್ಲಿ ರಜೆಯ ಮೇಲೆ ಹೋಗುತ್ತಿರಲಿಲ್ಲವೇ? ಡಿಡಂಟ್ ದೇ ಯೂಸ್ ಟು ಗೋ ಆನ್ ಅ ವೆಕೇಶನ್ ಎವ್ರಿ ಡಿಸೆಂಬರ್? ಡಿಡಂಟ್ ದೇ ಯೂಸ್ ಟು ಗೋ ಅಂದರೆ ಅವರು ಹೋಗುತ್ತಿರಲಿಲ್ಲವೇ. ಆನ್ ವೆಕೇಶನ್ ಅಂದರೆ ರಜೆಯ ಮೇಲೆ. ಎವ್ರಿ ಡಿಸೆಂಬರ್ ಅಂದರೆ ಪ್ರತಿ ಡಿಸೆಂಬರ್ನಲ್ಲಿ. ರವಿಗೆ ಉದ್ದ ಕೂದಲು ಇರುತ್ತಿರಲಿಲ್ಲವೇ? ಡಿಡಂಟ್ ರವಿ ಯೂಸ್ ಟು ಹ್ಯಾವ್ ಲಾಂಗ್ ಹೇರ್? ಸೊ ಈ ರೀತಿ. ಆಯಿತಾ? ಇನ್ನು ಯೂಸ್ಡ್ ಟು ಅನ್ನು ಯಾವುದೋ ಒಂದು ಪರಿಸ್ಥಿತಿಗೆ ಅಥವಾ ಸ್ಥಿತಿಗೆ ಹೊಂದಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಬಳಸುತ್ತೇವೆ. ಉದಾಹರಣೆಗಳನ್ನು ಕೊಡ್ತೇನೆ ಆಮೇಲೆ. ಆಯಿತಾ? ಮೊದಲು ಸ್ಟ್ರಕ್ಚರ್ಗಳನ್ನು ನೋಡೋಣ. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು. ಆಮೇಲೆ ಸಬ್ಜೆಕ್ಟ್ನ ಪ್ರಕಾರ ಒಂದೇ ಆಮ್, ಒಂದೇ ಈಸ್, ಒಂದೇ ಆರ್ ಬರಬೇಕು. ಆಮೇಲೆ ಯೂಸ್ಡ್ ಟು ಬರಬೇಕು. ಆಮೇಲೆ ಒಂದೇ ನೌನ್ ಬರಬೇಕು, ಒಂದೇ ಜೆರಂಡ್ ಬರಬೇಕು. ಆಯಿತಾ? ಜೆರಂಡ್ ಅಂದರೆ ಏನು ಗೊತ್ತಿದೆ. ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳಲ್ಲಿ ಮೊದಲು ಸಬ್ಜೆಕ್ಟ್ ಬರಬೇಕು. ಆಮೇಲೆ ಸಬ್ಜೆಕ್ಟ್ನ ಪ್ರಕಾರ ಇವುಗಳಲ್ಲಿ ಒಂದು ಬರಬೇಕು. ಆಮೇಲೆ ನಾಟ್ ಬರಬೇಕು. ಆಮೇಲೆ ಯೂಸ್ಡ್ ಟು ಬರಬೇಕು. ಆಮೇಲೆ ಒಂದೇ ನೌನ್, ಒಂದೇ ಜೆರಂಡ್ ಬರಬೇಕು. ಪ್ರಶ್ನೆಗಳು ಮೊದಲು ಆಮ್, ಈಸ್, ಆರ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ಯೂಸ್ಡ್ ಟು, ಆಮೇಲೆ ಇವುಗಳಲ್ಲಿ ಒಂದು. ನಕಾರಾತ್ಮಕ ಪ್ರಶ್ನೆಗಳು ಮೊದಲು ಇವುಗಳಲ್ಲಿ ಒಂದು, ಆಮೇಲೆ ಸಬ್ಜೆಕ್ಟ್, ಆಮೇಲೆ ನಾಟ್, ಆಮೇಲೆ ಯೂಸ್ಡ್ ಟು, ಆಮೇಲೆ ಇವುಗಳಲ್ಲಿ ಒಂದು. ಆಯಿತಾ? ಇಲ್ಲಿ ನೋಡಿ, ಎಲ್ಲ ಕಡೆಯೂ ಯೂಸ್ಡ್ ಟು ಬಂದಿದೆ. ಸರಿನಾ? ಬನ್ನಿ ವಾಕ್ಯಗಳನ್ನು ನೋಡೋಣ. ನನಗೆ ಬೇಗ ಏಳುವುದು ಅಭ್ಯಾಸವಾಗಿದೆ. ಅರ್ಥ ಮಾಡ್ಕೊಳ್ಳಿ. ವಾಕ್ಯವನ್ನು ಅರ್ಥ ಮಾಡಿಕೊಂಡು ಮತ್ತೆ ಇಂಗ್ಲೀಷಿಗೆ ಅನುವಾದ ಮಾಡಿ. ನಾನು ಬೇಗ ಏಳುವುದಕ್ಕೆ ಒಗ್ಗಿಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದೇವೆ. ನನಗೆ ಬೇಗ ಏಳುವುದು ಅಭ್ಯಾಸವಾಗಿದೆ. ಐ ಆಮ್ ಯೂಸ್ಡ್ ಟು ವೇಕಿಂಗ್ ಅಪ್ ಅರ್ಲಿ. ಐ ಬಂತು ಸಬ್ಜೆಕ್ಟ್, ಆಮೇಲೆ ಆಮ್ ಬಂತು
ಐ ಬಂದಿದೆ, ಅದಕ್ಕೆ ಆಮ್ ಬಂತಷ್ಟೇ. ಯೂಸ್ಡ್ ಟು ಬಂತು. ವೇಕಿಂಗ್ ಜರಂಡ್, ಆಯಿತಾ. ವೇಕಿಂಗ್ ಅಪ್ ಜರಂಡ್. ಅರ್ಲಿ ಅಂದರೆ ಬೇಗ. ವೇಕಿಂಗ್ ಅಪ್ ಅಂದರೆ ಏಳುವುದು, ಆಯಿತಾ. ಐ ಆಮ್ ಯೂಸ್ಡ್ ಟು ಅಂದರೆ ನನಗೆ ಅಭ್ಯಾಸವಾಗಿದೆ. ವೇಕಿಂಗ್ ಅಪ್ ಅಂದರೆ ಏಳುವುದು. ಅರ್ಲಿ ಅಂದರೆ ಬೇಗ. ಅವನಿಗೆ ಟ್ರಾಫಿಕ್ನಲ್ಲಿ ವಾಹನ ಚಲಾಯಿಸುವುದು ಅಭ್ಯಾಸವಾಗಿದೆ. ಹಿ ಈಸ್ ಯೂಸ್ಡ್ ಟು ಡ್ರೈವಿಂಗ್ ಇನ್ ಟ್ರಾಫಿಕ್. ಹಿ ಈಸ್ ಯೂಸ್ಡ್ ಟು ಡ್ರೈವಿಂಗ್ ಅಂದರೆ ಅವನಿಗೆ ವಾಹನ ಚಲಾಯಿಸುವುದು ಅಭ್ಯಾಸವಾಗಿದೆ. ಇನ್ ಟ್ರಾಫಿಕ್, ಟ್ರಾಫಿಕ್ನಲ್ಲಿ. ಇಲ್ಲಿ ಡ್ರೈವಿಂಗ್ ಅನ್ನುವಂಥದ್ದು ಜರಂಡ್. ನಾವು ಈ ಹವಾಮಾನಕ್ಕೆ ಒಗ್ಗಿಕೊಂಡಿದ್ದೇವೆ. ವಿ ಆರ್ ಯೂಸ್ಡ್ ಟು ದಿಸ್ ವೆದರ್. ವಿ ಆರ್ ಯೂಸ್ಡ್ ಟು ಅಂದರೆ ನಾವು ಒಗ್ಗಿಕೊಂಡಿದ್ದೇವೆ. ದಿಸ್ ವೆದರ್ ಅಂದರೆ ಈ ಹವಾಮಾನಕ್ಕೆ. ಅನಿತಾ ಅವನ ವರ್ತನೆಗೆ ಒಗ್ಗಿಕೊಂಡಿದ್ದಾಳೆ. ಅನಿತಾ ಈಸ್ ಯೂಸ್ಡ್ ಟು ಹಿಸ್ ಬಿಹೇವಿಯರ್. ಅನಿತಾ ಈಸ್ ಯೂಸ್ಡ್ ಟು ಅಂದರೆ ಅನಿತಾ ಒಗ್ಗಿಕೊಂಡಿದ್ದಾಳೆ. ಹಿಸ್ ಬಿಹೇವಿಯರ್ ಅಂದರೆ ಅವನ ವರ್ತನೆಗೆ. ನನಗೆ ಹೆಚ್ಚು ಹೊತ್ತು ಕೆಲಸ ಮಾಡಿ ಅಭ್ಯಾಸವಾಗಿಲ್ಲ. ಐ ಆಮ್ ನಾಟ್ ಯೂಸ್ಡ್ ಟು ವರ್ಕಿಂಗ್ ಲಾಂಗ್ ಅವರ್ಸ್. ಐ ಆಮ್ ನಾಟ್ ಯೂಸ್ಡ್ ಟು ಅಂದರೆ ನನಗೆ ಅಭ್ಯಾಸವಿಲ್ಲ. ವರ್ಕಿಂಗ್ ಲಾಂಗ್ ಅವರ್ಸ್ ಅಂದರೆ ಹೆಚ್ಚು ಹೊತ್ತು ಕೆಲಸ ಮಾಡಿ. ಹೆಚ್ಚು ಹೊತ್ತು ಕೆಲಸ ಮಾಡುವುದಕ್ಕೆ. ವರ್ಕಿಂಗ್ ಅಂದರೆ ಕೆಲಸ ಮಾಡುವುದು ಅಂತ ಅರ್ಥ, ಆಯಿತಾ. ಸ್ಪೋಕನ್ ಕನ್ನಡದಲ್ಲಿ ನಾವು ಹೀಗೆ ಹೇಳ್ತೇವೆ ಅಲ್ವಾ. ಸ್ಪೋಕನ್ ಕನ್ನಡದಲ್ಲಿ ಕೆಲಸ ಮಾಡಿ ಅಂತ ಹೇಳ್ತೇವೆ. ಕೆಲಸ ಮಾಡುವುದಕ್ಕೆ ಅಂತ ಹೇಳುವುದು ಕಡಿಮೆ, ಆದರೆ ನಿಮಗೆ ಅರ್ಥ ಗೊತ್ತಿರಬೇಕು, ಸರಿನಾ. ಸುನಿಲ್ಗೆ ಮಸಾಲೆಯುಕ್ತ ಆಹಾರದ ಅಭ್ಯಾಸವಿದೆಯೇ. ಈಸ್ ಸುನಿಲ್ ಯೂಸ್ಡ್ ಟು ಸ್ಪೈಸಿ ಫುಡ್. ಪ್ರಶ್ನೆ, ಆಯಿತಾ. ಅವನಿಗೆ ಖಾರ ಪದಾರ್ಥ ತಿಂದು ಅಭ್ಯಾಸ ಇದೆಯೇ ಅಂತ ಕೇಳ್ತಾ ಇದ್ದೇವೆ. ಯೂಸ್ಡ್ ಟು ಆದಮೇಲೆ ನಾಮಪದ ಬಂದಿದೆ, ಜರಂಡ್ ಅಲ್ಲ. ನಾಮಪದ, ಅದರ ಜೊತೆ ಎಜೆಕ್ಟಿವ್. ಅವರಿಗೆ ಆನ್ಲೈನ್ ಸಭೆಗಳು ಅಭ್ಯಾಸವಿಲ್ಲವೇ. ಆರ್ ದೇ ನಾಟ್ ಯೂಸ್ಡ್ ಟು ಆನ್ಲೈನ್ ಮೀಟಿಂಗ್ಸ್. ದೊಡ್ಡ ಶಬ್ದಗಳಿಗೆ ಅದು ಹೇಗೆ ಅಭ್ಯಾಸವಾಗಿದೆ ಅಥವಾ ದೊಡ್ಡ ಶಬ್ದಗಳು ಅದಕ್ಕೆ ಹೇಗೆ ಅಭ್ಯಾಸವಿದೆ, ಈ ರೀತಿ ಕೂಡ ಆಗ್ತದೆ. ಹೌ ಈಸ್ ಇಟ್ ಯೂಸ್ಡ್ ಟು ಲೌಡ್ ನಾಯ್ಸಸ್. ಒಂದು ನಾಯಿ ಇದೆ ಅಂತ ಅಂದ್ಕೊಳ್ಳಿ, ಆ ನಾಯಿಗೆ ದೊಡ್ಡ ಶಬ್ದಗಳು ಅದನ್ನು ಕೇಳಿ ಅಭ್ಯಾಸ ಆಗಿದೆ. ದೊಡ್ಡ ಶಬ್ದಗಳಿಗೆ ಅದು ಹೇಗೆ ಒಗ್ಗಿಕೊಂಡಿದೆ ಅಂತ ಕೇಳ್ತಾ ಇದ್ದೇವೆ, ಆಯಿತಾ. ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಇನ್ನು ಇವುಗಳನ್ನು ಭೂತಕಾಲದಲ್ಲಿಯೂ ಬಳಸಬಹುದು. ಉದಾಹರಣೆಗೆ, ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವಾಸ್ ಅಥವಾ ವರ್ ಸಬ್ಜೆಕ್ಟ್ನ ಪ್ರಕಾರ ಬರಬೇಕು, ಆಮೇಲೆ ಯೂಸ್ಡ್ ಟು ಬರಬೇಕು, ಆಮೇಲೆ ಜರಂಡ್ ಅಥವಾ ನೌನ್ ಬರಬೇಕು. ವಾಸ್ ಅಥವಾ ವರ್ ಆದಮೇಲೆ ನಾಟ್ ಬರಬೇಕು, ಮತ್ತು ಉಳಿದಿದ್ದೆಲ್ಲ ಹಾಗೆ. ವಾಸ್ ಅಥವಾ ವರ್ ಮೊದಲು ಬರಬೇಕು, ಆಮೇಲೆ ಉಳಿದಿದ್ದು. ವಾಸ್ ಅಥವಾ ವರ್ ಬಂದು ಸಬ್ಜೆಕ್ಟ್ ಬಂದು ನಾಟ್ ಬಂದು ಆಮೇಲೆ ಉಳಿದಿದ್ದು, ಆಯಿತಾ. ಹೀಗೆ ಬಳಸಿದರೆ ಅದು ಭೂತಕಾಲದ ವಾಕ್ಯವಾಗಿರ್ತದೆ. ಉದಾಹರಣೆಗೆ, ಮದುವೆ ಆಗುವ ಮೊದಲೇ ನಾನು ಒಂಟಿಯಾಗಿ ಬದುಕುವುದಕ್ಕೆ ಒಗ್ಗಿಕೊಂಡಿದ್ದೆ. ಐ ವಾಸ್ ಯೂಸ್ಡ್ ಟು ಲಿವಿಂಗ್ ಅಲೋನ್ ಬಿಫೋರ್ ಐ ಗಾಟ್ ಮ್ಯಾರಿಡ್. ಬಿಫೋರ್ ಐ ಗಾಟ್ ಮ್ಯಾರಿಡ್ ಅಂದರೆ ಮದುವೆ ಆಗುವ ಮೊದಲು. ಐ ವಾಸ್ ಯೂಸ್ಡ್ ಟು ಅಂದರೆ ನಾನು ಒಗ್ಗಿಕೊಂಡಿದ್ದೆ. ಲಿವಿಂಗ್ ಅಲೋನ್ ಒಂಟಿಯಾಗಿ ಬದುಕುವುದಕ್ಕೆ, ಆಯಿತಾ. ಅಂದರೆ ಭೂತಕಾಲದಲ್ಲಿ ನಾನು ಯಾವುದೋ ಒಂದಕ್ಕೆ ಒಗ್ಗಿಕೊಂಡಿದ್ದೆ.
ನನಗೆ ಯಾವುದೋ ಒಂದು ಅಭ್ಯಾಸ ಆಗಿತ್ತು ಅಂತ ಹೇಳ್ತಾ ಇದ್ದೇವೆ. ಅವನು ಕೆಲಸಕ್ಕಾಗಿ ದೂರ ಕಾರು ಚಲಾಯಿಸುವುದಕ್ಕೆ ಒಗ್ಗಿಕೊಂಡಿರಲಿಲ್ಲ. He was not used to driving long distances for work. He was not used to ಅಂದರೆ ಅವನು ಒಗ್ಗಿಕೊಂಡಿರಲಿಲ್ಲ. ಡ್ರೈವಿಂಗ್ ಚಲಾಯಿಸುವುದಕ್ಕೆ, ಲಾಂಗ್ ಡಿಸ್ಟೆನ್ಸಸ್ ಫಾರ್ ವರ್ಕ್ ಕೆಲಸಕ್ಕಾಗಿ ದೂರ. ಆಯಿತಾ? ಡ್ರೈವಿಂಗ್ ಅಂದರೆ ಇಲ್ಲಿ ಕಾರು ಚಲಾಯಿಸುವುದು ಅಂತ ಬಂದಿದೆ, ಬರೀ ಚಲಾಯಿಸುವುದು ಅಂತ ಕೂಡ ಹೇಳಬಹುದು. ಅವರು ಕೆನಡಾದಲ್ಲಿ ಚಳಿಗಾಲದ ಚಳಿಗೆ ಒಗ್ಗಿಕೊಂಡಿದ್ದರೆ, ವರ್ ದೇ ಯೂಸ್ಡ್ ಟು ದ ಕೋಲ್ಡ್ ವಿಂಟರ್ಸ್ ಇನ್ ಕೆನಡಾ? ಕೆನಡಾದಲ್ಲಿ ಚಳಿಗಾಲ ಇದೆ, ಅದರಲ್ಲಿ ಆ ಚಳಿಗೆ ಅವರು ಅಡ್ಜಸ್ಟ್ ಆಗಿದ್ರ, ಒಗ್ಗಿಕೊಂಡಿದ್ರ, ಅಭ್ಯಾಸ ಆಗಿತ್ತಾ ಅಂತ ಕೇಳ್ತಾ ಇದ್ದೇವೆ. ಅವನಿಗೆ ದೊಡ್ಡ ಜನಸಮೂಹದ ಮುಂದೆ ಮಾತನಾಡುವ ಅಭ್ಯಾಸವಿರಲಿಲ್ಲವೇ? ವಾಸ್ ಹಿ ನಾಟ್ ಯೂಸ್ಡ್ ಟು ಸ್ಪೀಕಿಂಗ್ ಇನ್ ಫ್ರಂಟ್ ಆಫ್ ಲಾರ್ಜ್ ಕ್ರೌಡ್ಸ್? ಈ ರೀತಿ. ಆಯಿತಾ? ಇನ್ನು ಭವಿಷ್ಯತ್ ಕಾಲದಲ್ಲಿ ಒಬ್ಬರು ಒಂದಕ್ಕೆ ಒಗ್ಗಿಕೊಳ್ಳುತ್ತಾರೆ ಅಂತ ಕೂಡ ಹೇಳಬಹುದು. ಈ ರೀತಿ ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವಿಲ್ ಬಿ ಬರಬೇಕು, ಆಮೇಲೆ ಅವೇ. ಇಲ್ಲಿ ವಿಲ್ ನಾಟ್ ಬಿ ಬರಬೇಕು, ಆಮೇಲೆ ಅವೇ. ಇಲ್ಲಿ ವಿಲ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಬಿ ಯೂಸ್ಡ್ ಟು ಬರಬೇಕು, ಆಮೇಲೆ ಅವೇ. ವಿಲ್ ಬರಬೇಕು, ಸಬ್ಜೆಕ್ಟ್ ಬರಬೇಕು, ನಾಟ್ ಬರಬೇಕು, ಬಿ ಯೂಸ್ ಟು ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು. ಉದಾಹರಣೆಗೆ, ಕೆಲವು ವಾರಗಳಲ್ಲಿ ನೀವು ಹೊಸ ಕೆಲಸಕ್ಕೆ ಒಗ್ಗಿಕೊಳ್ಳುತ್ತೀರಿ ಅಂದರೆ ನಿಮಗೆ ಅದು ಅಭ್ಯಾಸ ಆಗ್ತದೆ, ನೀವು ಅದಕ್ಕೆ ಅಡ್ಜಸ್ಟ್ ಆಗ್ತೀರಿ ಅಂತ. ಯು ವಿಲ್ ಬಿ ಯೂಸ್ಡ್ ಟು ದ ನ್ಯೂ ಜಾಬ್ ಇನ್ ಅ ಫ್ಯೂ ವೀಕ್ಸ್. ಆಯ್ತಾ? ಯು ವಿಲ್ ಬಿ ಯೂಸ್ಡ್ ಟು ಅಂದರೆ ನೀವು ಒಗ್ಗಿಕೊಳ್ಳುತ್ತೀರಿ, ನಿಮಗೆ ಅಭ್ಯಾಸವಾಗುತ್ತದೆ. ರಶ್ಮಿಗೆ ಶೀಘ್ರದಲ್ಲೇ ಎಡಭಾಗದಲ್ಲಿ ವಾಹನ ಚಲಾಯಿಸುವ ಅಭ್ಯಾಸ ಆಗುವುದಿಲ್ಲ. ರಶ್ಮಿ ವಿಲ್ ನಾಟ್ ಬಿ ಯೂಸ್ಡ್ ಟು ಡ್ರೈವಿಂಗ್ ಆನ್ ದ ಲೆಫ್ಟ್ ಸೈಡ್ ಸೂನ್. ರಶ್ಮಿ ವಿಲ್ ನಾಟ್ ಬಿ ಯೂಸ್ಡ್ ಟು ಅಂದರೆ ರಶ್ಮಿಗೆ ಅಭ್ಯಾಸ ಆಗುವುದಿಲ್ಲ. ಡ್ರೈವಿಂಗ್ ವಾಹನ ಚಲಾಯಿಸುವುದಕ್ಕೆ, ಆನ್ ದ ಲೆಫ್ಟ್ ಸೈಡ್ ಎಡಭಾಗದಲ್ಲಿ, ಸೂನ್ ಶೀಘ್ರದಲ್ಲೇ. ಮುಂದಿನ ತಿಂಗಳೊಳಗೆ ಮಕ್ಕಳು ಹೊಸ ಶಾಲೆಗೆ ಒಗ್ಗಿಕೊಳ್ಳುತ್ತಾರೆಯೇ? ವಿಲ್ ದ ಕಿಡ್ಸ್ ಬಿ ಯೂಸ್ಡ್ ಟು ದ ನ್ಯೂ ಸ್ಕೂಲ್ ಬೈ ನೆಕ್ಸ್ಟ್ ಮಂತ್? ಮುಂದಿನ ತಿಂಗಳೊಳಗೆ ಮಕ್ಕಳು ಹೊಸ ಶಾಲೆಗೆ ಅಡ್ಜಸ್ಟ್ ಆಗ್ತಾರಾ? ನಿಮ್ಮ ಮಗ ಈ ನಗರದಲ್ಲಿ ವಾಸಿಸಲು ಅಥವಾ ವಾಸಿಸುವುದಕ್ಕೆ ಒಗ್ಗಿಕೊಳ್ಳುವುದಿಲ್ಲವೇ? ವಿಲ್ ಯೋರ್ ಸನ್ ನಾಟ್ ಬಿ ಯೂಸ್ಡ್ ಟು ಲಿವಿಂಗ್ ಇನ್ ದಿಸ್ ಸಿಟಿ? ಈ ರೀತಿ. ಸರಿನಾ? ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ, ಮೂರೂ ಕಾಲಗಳಲ್ಲಿ ಯೂಸ್ಡ್ ಟು ಬಳಸ್ಕೊಂಡು ಒಬ್ಬರು ಒಂದಕ್ಕೆ ಒಗ್ಗಿಕೊಂಡಿದ್ದರು, ಒಗ್ಗಿಕೊಂಡಿದ್ದಾರೆ, ಒಗ್ಗಿಕೊಳ್ಳುತ್ತಾರೆ ಅಂತ ಹೇಳಬಹುದು. ಸರಿನಾ? ಸರಿ. ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ವಿಡಿಯೋವನ್ನು ಇಲ್ಲಿಯೇ ಮುಗಿಸುತ್ತಾ ಇದ್ದೇನೆ. ಧನ್ಯವಾದಗಳು.